ಇಂಡಿಯಾದಲ್ಲಿರುವ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂಬಾನಿ, ಅದಾನಿ ಅಂಡ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ನಮ್ಮ ದೇಶದ ಬ್ಯಾಂಕ್ ಗಳನ್ನ ಬಿಟ್ಟು ಸ್ವಿಸ್ ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಟ್ಟಿರೋದಾದ್ರೂ ಯಾಕೆ? ಸ್ವಿಸ್ ಬ್ಯಾಂಕ್ ನ ಬಂಕರ್ಸ್ ಗಳು ಬೆಟ್ಟದಲ್ಲಿ ಕಂಡು ಬರುತ್ತವೆ. ಇಲ್ಲಿಗೆ ಹೋಗೋದಕ್ಕೆ ಯಾವುದೇ ದಾರಿ ಕೂಡ ಇರೋದಿಲ್ಲ. ಓನ್ಲಿ ಫ್ಲೈಟ್ ಅಥವಾ ಹೆಲಿಕಾಪ್ಟರ್ ನ ಮೂಲಕ ಮಾತ್ರ ಹೋಗಬಹುದು. ನಾವು ಇಂಡಿಯಾದಲ್ಲಿ ಇದ್ದುಕೊಂಡು ಸ್ವಿಸ್ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಬಹುದು. ಹಾಗಾದ್ರೆ ಇದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತದೆ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ. ಈ ಬ್ಲಾಕ್ ಮನಿ ಅಂದ್ರೆ ಯಾವುದೇ ದುಡ್ಡು ಗವರ್ಮೆಂಟ್ ಗೆ ಗೊತ್ತಾಗದೆ ಇಟ್ಕೊಳ್ಳುವಂತದ್ದು. ಇಲ್ಲಿಗಲ್ ಆಕ್ಟಿವಿಟೀಸ್ ಗಳಿಂದ ಲೈಕ್ ಬೆಟ್ಟಿಂಗ್, ಸ್ಮಗ್ಲಿಂಗ್ ಗಳಿಂದ ಮಾಡುವುದು. ನೆಕ್ಸ್ಟ್ ಲೀಗಲ್ ಆಕ್ಟಿವಿಟೀಸ್ ಗಳಿಂದ ಅಂದ್ರೆ ಒಂದು ವಸ್ತುವನ್ನ ನೀವು ಸೇಲ್ ಮಾಡಿದ್ರೆ ಅದಕ್ಕೆ ಬಿಲ್ ಕೊಡದೆ ಕ್ಯಾಶ್ ಅನ್ನ ಇಸ್ಕೊಂಡು ಮನೆಯಲ್ಲಿ ದುಡ್ಡನ್ನ ಇಟ್ಕೊಳ್ಳೋದಕ್ಕೆ ಇಂತಹ ಒಂದು ಅಮೌಂಟ್ ಅನ್ನ ಬ್ಲಾಕ್ ಮನಿ ಎಂದು ಕನ್ಸಿಡರ್ ಮಾಡಲಾಗುತ್ತದೆ. ಈ ರೀತಿ ಬಂದ ಬ್ಲಾಕ್ ಮನಿಯನ್ನ ಮಾರ್ಕೆಟ್ ನಲ್ಲಿ ಈಸಿಯಾಗಿ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ. ಈ ಬ್ಲಾಕ್ ಮನಿಯನ್ನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಜನರು ತುಂಬಾ ದಾರಿಯನ್ನ ಹುಡುಕ್ತಾರೆ. ಅದರಲ್ಲಿ ಫೇಮಸ್ ಅಂದ್ರೆ ಸ್ವಿಸ್ ಬ್ಯಾಂಕ್. ಸ್ವಿಸ್ ಬ್ಯಾಂಕ್ ಅಂದ್ರೆ ಬರೀ ಒಂದು ಬ್ಯಾಂಕ್ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇರುವಂತಹ ಎಲ್ಲಾ ಬ್ಯಾಂಕ್ ಗಳನ್ನ ಸ್ವಿಸ್ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ಇದಕ್ಕೆಲ್ಲ ಕಾರಣ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುವಂತಹ ರೂಲ್ಸ್ ಗಳಿಂದ ಸ್ವಿಸ್ ಬ್ಯಾಂಕ್ ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗಿದೆ. 1730ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗವರ್ನಮೆಂಟ್ ಒಂದು ಲಾ ಅನ್ನ ಮಾಡಿ ಆ ಲಾನ ಪ್ರಕಾರ ಬ್ಯಾಂಕ್ ನ ಕಸ್ಟಮರ್ಸ್ ಗಳ ಡೀಟೇಲ್ಸ್ ಗಳನ್ನ ಯಾರಿಗೂ ಕೂಡ ಶೇರ್ ಮಾಡೋ ಹಾಗಿಲ್ಲ. ಈ ಒಂದು ರೀಸನ್ ಇಂದಾನೆ ಫ್ರಾನ್ಸ್, ಯುರೋಪ್ ಅಂತ ದೊಡ್ಡ ದೊಡ್ಡ ದೇಶದ ಶ್ರೀಮಂತರುಗಳು ಬ್ಯಾಂಕ್ ನಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡೋದು ಶುರು ಮಾಡ್ತಾರೆ. ಎಲ್ಲಿಂದ ಶುರು ಆಗುತ್ತೆ? ಸ್ವಿಸ್ ಬ್ಯಾಂಕ್ ನ ಒಂದು ಸೀಕ್ರೆಟ್ ಅಂಡ್ ಸೈಲೆನ್ಸ್ ಕಲ್ಚರ್. ಇದರಿಂದ ಬ್ಯಾಂಕಿಗೆ ತುಂಬಾನೇ ದುಡ್ಡು ಬರಲು ಶುರುವಾಗುತ್ತದೆ. ಇದಾದ ನಂತರ 1934 ನಲ್ಲಿ ಇನ್ನೊಂದು ಲಾ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬ್ಯಾಂಕಿಂಗ್ ಆಕ್ಟ್ ಆಫ್ 1934. ಈ ಒಂದು ಲಾನ ಪ್ರಕಾರ ಬ್ಯಾಂಕ್ ನಲ್ಲಿ ಇರುವಂತಹ ಕಸ್ಟಮರ್ಸ್ ಡೀಟೇಲ್ಸ್ ಗಳನ್ನ ಪ್ರಪಂಚದ ಯಾವ ಗವರ್ಮೆಂಟ್ ಕೂಡ ಶೇರ್ ಮಾಡೋ ಹಾಗಿಲ್ಲ. ಈವನ್ ಕಸ್ಟಮರ್ ಕ್ರೈಮ್ ಮಾಡಿದ್ರು ಕೂಡ ಇನ್ ಕೇಸ್ ಯಾರಾದ್ರೂ ಈ ಲಾವನ್ನ ಬ್ರೇಕ್ ಮಾಡಿ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ರೆ 5 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಇದೇ ಕಾರಣದಿಂದ ಪ್ರಪಂಚದಾದ್ಯಂತ ದೊಡ್ಡ ಶ್ರೀಮಂತರುಗಳು ಈ ಒಂದು ಸ್ವಿಸ್ ಬ್ಯಾಂಕ್ ನಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡ್ತಾರೆ. ಇದೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಕಂಪ್ಲೀಟ್ಲಿ ನ್ಯೂಟ್ರಲ್ ಇನ್ ಪಾಲಿಟಿಕ್ಸ್. ಪ್ರಪಂಚದ ಯಾವ ದೇಶದ ವ್ಯಕ್ತಿಯೂ ಕೂಡ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಈವನ್ ನಾವು ಅಂಡ್ ನೀವು ಕೂಡ ಓಪನ್ ಮಾಡಬಹುದು. ಬಟ್ ಒಂದ್ ರೀಸನ್, ನಿಮ್ಮ ಹತ್ರ ಮಿನಿಮಮ್ 1 ಮಿಲಿಯನ್ ಸ್ವಿಸ್ ಫ್ರಾಂಕ್ ಇರಬೇಕು. ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂದ್ರೆ ನಿಮಗೆ ಮಿನಿಮಮ್ 18 ವರ್ಷ ಆಗಿರ್ಲೇಬೇಕು ಅಂಡ್ ವ್ಯಾಲಿಡ್ ಪಾಸ್ಪೋರ್ಟ್ ಕೂಡ ಇರಬೇಕಾಗುತ್ತೆ. ಇದರ ಜೊತೆ ನಿಮ್ಮ ರೆಸ್ಯೂಮ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತದೆ. ಇದರಲ್ಲಿ ನಿಮ್ಮ ಸ್ಕಿಲ್ ಹಾಗೂ ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಎಂದು ಮೆನ್ಷನ್ ಮಾಡಬೇಕಾಗಿರುತ್ತದೆ. ನಾರ್ಮಲ್ ಅಕೌಂಟ್ ಗಳನ್ನ ಯಾರು ಬೇಕಾದ್ರೂ ಮನೆಯಲ್ಲೇ ಕೂತ್ಕೊಂಡು ಕ್ರಿಯೇಟ್ ಮಾಡ್ಬಿಡ್ಬಹುದು. ಆದ್ರೆ ಸ್ವಿಸ್ ಬ್ಯಾಂಕ್ ಫೇಮಸ್ ಆಗಿರೋದೇ ಈ ಒಂದು ನಂಬರ್ ಅಕೌಂಟ್ ಕ್ರಿಯೇಟ್ ಮಾಡಲಿ. ಈ ಒಂದು ನಂಬರ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನೀವು ಫಿಸಿಕಲ್ ಆಗಿ ಬ್ಯಾಂಕ್ ಗೆ ಹೋಗ್ಲೇಬೇಕಾಗುತ್ತದೆ. ಇಲ್ಲಿ ಅವರಿಗೆ ನಿಮ್ಮ ಪ್ರೈವಸಿ ಒಂದು ತುಂಬಾನೇ ಮ್ಯಾಟರ್ ಆಗುತ್ತದೆ. ಇನ್ನೂ ಒಂದು ಫ್ಯಾಕ್ಟ್ ಅಂದ್ರೆ ಇಲ್ಲಿ ಚೆಕ್ ಕೂಡ ಸಿಗೋದೇ ಇಲ್ಲ. ಯಾಕೆಂದ್ರೆ ಆ ಟ್ರಾನ್ಸಾಕ್ಷನ್ ಇಂದ ನಿಮ್ಮ ಡೀಟೇಲ್ ನ ಗವರ್ಮೆಂಟ್ ಅವರು ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ ಅಂತ. ಇದರ ಬದಲಾಗಿ ಅವರು ಟ್ರಾವೆಲ್ಸ್ ಚೆಕ್ ಅನ್ನ ಕೊಡ್ತಾರೆ. ಇದರಲ್ಲಿ ಅಮೌಂಟ್ ಕೂಡ ಮೊದಲೇ ಪ್ರಿಂಟ್ ಆಗಿ ಹೋಗಿರುತ್ತೆ. ನೀವು ಇದನ್ನ ಕರೆನ್ಸಿ ರೀತಿ ಯೂಸ್ ಮಾಡಬಹುದು. ಈ ನಂಬರ್ ಅಕೌಂಟ್ ಗಳ ಹೋಲ್ಡರ್ ಗಳಿಗೆ ಸ್ವಿಸ್ ಬ್ಯಾಂಕ್ ಒಂದು ಸೀಕ್ರೆಟ್ ಅಂಡರ್ ವರ್ಲ್ಡ್ ಬಂಕರ್ಸ್ ಗಳನ್ನ ಕೂಡ ಪ್ರೊವೈಡ್ ಮಾಡುತ್ತದೆ. ಸ್ವಿಸ್ ಬ್ಯಾಂಕ್ ನ ಬಂಕರ್ಸ್ ಗಳು ಸಾಮಾನ್ಯವಾಗಿ ಬೆಟ್ಟದಲ್ಲಿ ಕಂಡು ಬರುತ್ತವೆ. ಮೊದಲು ಇದು ಮಿಲಿಟರಿಯ ಬಂಕರ್ ಗಳಾಗಿತ್ತು. ಈ ಬಂಕರ್ ಗಳು ಎಲ್ರಿಗೂ ಕೂಡ ಸಿಗೋದಿಲ್ಲ, ಓನ್ಲಿ ಆ ಒಂದು ನಂಬರ್ಡ್ ಕಸ್ಟಮರ್ ಗಳಿಗೆ ಮಾತ್ರ. ಇಲ್ಲಿಗೆ ಹೋಗೋದಕ್ಕೆ ಯಾವುದೇ ದಾರಿ ಕೂಡ ಇರೋದಿಲ್ಲ, ಬದಲಾಗಿ ಫ್ಲೈಟ್ ಅಥವಾ ಹೆಲಿಕಾಪ್ಟರ್ ಮೂಲಕ ಇಲ್ಲಿಗೆ ಹೋಗ್ಬೇಕು. ಈ ಒಂದು ಲೆವೆಲ್ ಆಫ್ ಸೆಕ್ಯೂರಿಟಿಯನ್ನ ಬ್ಯಾಂಕ್ ಅವರು ಪ್ರೊವೈಡ್ ಮಾಡ್ತಾರೆ ಅವರ ಒಂದು ಕಸ್ಟಮರ್ ಗಳಿಗೆ. ನೀವೇನಾದ್ರೂ ನಾಮಿನಿ ಮಾಡಿ ಆ ಒಂದು ಎಲ್ಲಾ ಡೀಟೇಲ್ ಅಂಡ್ ಅಮೌಂಟ್ ನಾಮಿನಿಗೆ ಟ್ರಾನ್ಸ್ಫರ್. ಆದ್ರೆ ಇನ್ ಕೇಸ್ ನಾಮಿನಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಸ್ವಿಸ್ ಬ್ಯಾಂಕ್ ನಲ್ಲಿ ಈ ರೀತಿ ಒಂದು ರೂಲ್ಸ್ ಇದೆ. ನೀವೇನಾದ್ರೂ 10 ವರ್ಷಗಳ ಕಾಲ ನಿಮ್ಮ ಅಕೌಂಟ್ ಅಲ್ಲಿ ಯಾವುದೇ ಆಕ್ಟಿವಿಟೀಸ್ ಗಳನ್ನ ಮಾಡಲಿಲ್ಲ ಅಂದ್ರೆ ಆಗ ಸ್ವಿಸ್ ಬ್ಯಾಂಕ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದ್ರೂ ಅವರಿಗೆ ಕಾಂಟ್ಯಾಕ್ಟ್ ಗೆ ಸಿಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತಾರೆ. 2015ರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸ್ವಿಸ್ ಲೀಕ್ ಎಂಬ ಒಂದು ಹ್ಯಾಶ್ ಟ್ಯಾಗ್ ನಲ್ಲಿ ಇಂಡಿಯಾದ ದೊಡ್ಡ ದೊಡ್ಡ ಶ್ರೀಮಂತರುಗಳ ಒಂದು ಲಿಸ್ಟ್ ಅನ್ನ ಬಿಡ್ತಾರೆ. ಇದರಲ್ಲಿ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಅದೇ ರೀತಿ ದೊಡ್ಡ ದೊಡ್ಡ ಚೀಫ್ ಮಿನಿಸ್ಟರ್ ಗಳ ಹೆಸರು ಕೂಡ ಇರುತ್ತಾರೆ. ಜೊತೆಯಲ್ಲಿ ಅವರ ಆಸ್ತಿ ಕೂಡ ಇಲ್ಲಿ ಇರುತ್ತದೆ. ನೀವು ಇದನ್ನ ಪಾಸ್ ಮಾಡಿ ನೋಡಬಹುದು. ಇನ್ ಕೇಸ್ ನಮ್ಮ ಗೌರ್ಮೆಂಟ್ ಅತಿ ಹೆಚ್ಚಾಗಿ ದುಡ್ಡನ್ನ ಪ್ರಿಂಟ್ ಮಾಡಿದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ನಿಮ್ಗೇನಾದ್ರೂ ಈ ಒಂದು ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಎಂದು ತಿಳಿಸಿ. ಯಾರಾದ್ರೂ ಒಬ್ರು ಕಮೆಂಟ್ ಆದರೂ ಕೂಡ ಅವರಿಗೆ ಡೆಡಿಕೇಟೆಡ್ ಆಗಿ ಈ ವಿಡಿಯೋವನ್ನ ಮಾಡ್ತೀನಿ.